ಕೃಷ್ಣ ತುಂಬಾ ಖುಷಿಯಿಂದ ಇದು ನನಗಾಗಿ ಬಂದಿರೋ ಅತ್ಯಮೂಲ್ಯ ಅಮೃತ ಅಂತ ಹೇಳ್ತಾ ಒಂದು ಹಿಡಿ ಅವಲಕ್ಕಿಯನ್ನ ಬಾಯಿಗೆ ಹಾಕ್ತಾನೆ. ಆ ಕ್ಷಣದಲ್ಲಿಯೇ ದ್ವಾರಕೆಯಲ್ಲಿ ಕುಳಿತಿದ್ದ ಕೃಷ್ಣ ಸುಧಾಮನ ಊರಿನಲ್ಲಿದ್ದ ಅವನ ಗುಡಿಸಲನ್ನ ಐಶ್ವರ್ಯದ ಅರಮನೆಯನ್ನಾಗಿ ಪರಿವರ್ತಿಸ್ತಾನೆ. ಕೃಷ್ಣ ಎರಡನೇ ಹಿಡಿ ಅವಲಕ್ಕಿಯನ್ನ ತಿಂದಾಗ ಸುಧಾಮನಿಗೆ ಸ್ವರ್ಗಲೋಕದ ಸುಖ ಮತ್ತು ಸಂಪತ್ತನ್ನ ಅನುಗ್ರಹಿಸ್ತಾನೆ. ಇನ್ನು ಮೂರನೇ ಹಿಡಿ ತಿನ್ನಲು ಹೋದಾಗ ರುಕ್ಮಿಣಿ ಕೃಷ್ಣನ ಕೈ ಹಿಡಿದು ನೀವು ಎಲ್ಲವನ್ನೂ ಸುಧಾಮನಿಗೆ ಕೊಟ್ರೆ ನಾವೆಲ್ಲಿ ಇರೋದು ಅಂತ ಮನಸ್ಸಲ್ಲೇ ಅಂದುಕೊಳ್ತಾಳೆ. ಆಗ ಕೃಷ್ಣ ಆ ದಾನವನ್ನ ಅಲ್ಲಿಗೆ ನಿಲ್ಲಿಸಿ ಬಿಡ್ತಾನೆ. ಇಷ್ಟೆಲ್ಲ ನಡೆಯುತ್ತಾ ಇದ್ರು ಸುಧಾಮನಿಗೆ ಇದರ ಯಾವ ಸುಳಿವು ಸಿಗೋದಿಲ್ಲ. ಮರುದಿನ ಬೆಳಿಗ್ಗೆ ಸುಧಾಮ ಅವನ ಊರಿಗೆ ವಾಪಸ್ ಹೊರಡಲು ಸಿದ್ಧನಾಗ್ತಾನೆ. ಆಗ ಕೃಷ್ಣ ಅವನಿಗೆ ಯಾವುದೇ ಚಿನ್ನ ಅಥವಾ ಹಣವನ್ನ ನೀಡೋದಿಲ್ಲ. ಆದರೆ ಸುಧಾಮ ಅವನ ಹಳ್ಳಿಯನ್ನ ತಲುಪಿದಾಗ ಅವನಿಗೆ ಆಶ್ಚರ್ಯ ಕಾದಿತ್ತು. ಅದು ಏನು ಅಂದ್ರೆ ಅವನ ಹಳೆಯ ಗುಡಿಸಲು ಮಾಯವಾಗಿತ್ತು. ಅದರ ಬದಲಾಗಿ ಇಂದ್ರಭವನದಂತಹ ಬೃಹತ್ ಅರಮನೆ ನಿಂತಿತ್ತು. ರೇಷ್ಮೆ ಬಟ್ಟೆ ಧರಿಸಿದ ತನ್ನ ಪತ್ನಿ ಮತ್ತು ಆಭರಣ ತೊಟ್ಟ ಮಕ್ಕಳನ್ನ ನೋಡಿ ಅವನಿಗೆ ನಂಬಲು ಅಸಾಧ್ಯವಾಗಿ ಬಿಡ್ತು. ತಾನು ಕೇಳದೆಯೇ ನನ್ನ ಗೆಳೆಯ ನನ್ನ ಜೀವನವನ್ನೇ ಬದಲಿಸಿಬಿಟ್ಟ ಅಂತ ತಿಳಿದಾಗ ಸುಧಾಮನ ಕಣ್ಣುಗಳಲ್ಲಿ ಭಕ್ತಿಯ ಕಣ್ಣೀರು ತುಂಬಿಬಿಡ್ತು. ಜಗದ ಒಡೆಯನಾಗಿರೋ ಶ್ರೀಕೃಷ್ಣ ಕೇವಲ ಸಂಪತ್ತನ್ನ ಕೊಡ್ಲಿಲ್ಲ, ಸುಧಾಮನ ಭಕ್ತಿಗೆ ತನ್ನನ್ನೇ ಅರ್ಪಿಸಿಕೊಂಡ. ಫ್ರೆಂಡ್ಸ್, ಸುಧಾಮನ ಈ ಅದ್ಭುತ ಕತೆ ನಮಗೆ ಜೀವನದ ಅತ್ಯಂತ ಶ್ರೇಷ್ಠವಾದ ಪಾಠವೊಂದನ್ನ ಕಲಿಸಿಕೊಡುತ್ತೆ. ಅದು ಏನು ಅಂದ್ರೆ ಭಗವಂತನಿಗೆ ಅಥವಾ ನಮ್ಮ ಪ್ರೀತಿ ಪಾತ್ರರಿಗೆ ನಾವು ನೀಡುವ ಉಡುಗೊರೆ ಎಷ್ಟು ಬೆಲೆ ಬಾಳುವಂಥದ್ದು ಅಥವಾ ಎಷ್ಟು ದೊಡ್ಡದಾಗಿದೆ ಅನ್ನೋದು ಮುಖ್ಯವಾಗೋದಿಲ್ಲ. ಆ ಉಡುಗೊರೆಯ ಹಿಂದೆ ಅಡಗಿರುವ ನಮ್ಮ ನಿಸ್ವಾರ್ಥ ಭಾವನೆ ಮತ್ತು ಅಪ್ಪಟ ಭಕ್ತಿ ಎಂಥದ್ದು ಅನ್ನೋದು ಅತ್ಯಂತ ಮುಖ್ಯವಾಗುತ್ತೆ. ಸುಧಾಮ ಕೊಟ್ಟ ಆ ಒಂದು ಹಿಡಿ ಒಣ ಅವಲಕ್ಕಿ ಕೇವಲ ಆಹಾರವಾಗಿರಲಿಲ್ಲ, ಅದು ಅವನ ವರ್ಷಗಳ ಕಾಲದ ನಿಸ್ವಾರ್ಥ ಪ್ರೇಮದ ಸಂಕೇತವಾಗಿತ್ತು. ಇವತ್ತಿನ ಮಾಡರ್ನ್ ಜಗತ್ತಿನಲ್ಲಿ ನಾವು ಸ್ನೇಹವನ್ನ ಹಣ, ಅಧಿಕಾರ ಮತ್ತು ಅಂತಸ್ತಿನ ತಕ್ಕಡಿಯಲ್ಲಿ ಅಳೆಯಲು ಪ್ರಯತ್ನಿಸ್ತಾ ಇದ್ದೇವೆ. ಆದರೆ ಶ್ರೀಕೃಷ್ಣ ಮತ್ತು ಸುಧಾಮನ ಸ್ನೇಹ ನಮಗೆ ಕಲಿಸೋದು ಏನು ಅಂದ್ರೆ ನಿಜವಾದ ಬಾಂಧವ್ಯಕ್ಕೆ ಐಶ್ವರ್ಯದ ಹಂಗೂ ಇರೋದಿಲ್ಲ. ಅಲ್ಲಿ ಕೇವಲ ಹೃದಯದ ಶುದ್ಧ ಮಿಡಿತವಿದ್ದರೆ ಸಾಕು. ಆಗ ದೇವರಿಗೆ ನಾವು ನಮ್ಮ ಕಷ್ಟಗಳನ್ನ ಪದಗಳ ರೂಪದಲ್ಲಿ ವಿವರಿಸುವ ಅಗತ್ಯವೇ ಇರೋದಿಲ್ಲ. ಯಾಕೆ ಅಂದ್ರೆ ನಮ್ಮ ಮೌನದ ನೋವು ಕೂಡ ಅವನಿಗೆ ಸ್ಪಷ್ಟವಾಗಿ ಕೇಳಿಸುತ್ತೆ. ನಾವು ಆಸೆ ಇಲ್ಲದೆ ನಮ್ಮ ಕರ್ತವ್ಯ ಮತ್ತು ಭಕ್ತಿಯನ್ನ ಮುಂದುವರಿಸಿದ್ರೆ ಸುಧಾಮನಿಗೆ ಆದಂತೆ ಭಗವಂತ ನಮಗೆ ಏನು ಬೇಕೋ ಅದನ್ನ ನಾವು ಕೇಳದೆಯೇ ಕೊಡ್ತಾನೆ. ಫ್ರೆಂಡ್ಸ್,